ಕೆಲವು ಸಂಘ ಸಂಸ್ಥೆಗಳಲ್ಲಿ ನಮ್ಮ ಹೆಮ್ಮೆಯ ರಂಗಶ್ರೀ ಕಲಾ ಸಂಸ್ಥೆಯು ರಾಜ್ಯ ಪ್ರಶಸ್ತಿಯನ್ನು ಕೂಡ ತನ್ನ ಸಾಧನೆಗೋಸ್ಕರವಾಗಿ ಪಡೆದುಕೊಂಡಿದೆ. 4 ದಶಕಗಳು ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ, ಸಾಮಾಜಿಕವಾಗಿ ಅನೇಕ ಕ್ರಿಯಾಶೀಲ ಚಟುವಟಿಕೆಗಳನ್ನು ಮಾಡುವುದರ ಮೂಲಕವಾಗಿ ರಾಜ್ಯದಲ್ಲಿ ಮನೆ ಮಾತಾಗಿದೆ ರಂಗಶ್ರೀ ಕಲಾ ಸಂಸ್ಥೆ. ನಾನು ಡಾಕ್ಟರ್ ಎಸ್.ಎಲ್.ಎನ್. ಸ್ವಾಮಿ, ಕಾರ್ಯಕ್ರಮ ನಿರ್ವಾಹಕ. ನನ್ನ ಪಕ್ಕದಲ್ಲಿದ್ದಾರೆ ರಂಗಶ್ರೀ ರಂಗಸ್ವಾಮಿ ಅವರು, ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳು. ಅವರ ಪಕ್ಕದಲ್ಲಿದ್ದಾರೆ ಗಂಗಾಧರ್ ಅವರು, ಸಂಚಾಲಕರು. ಮೂರ್ತಿಯವರಿದ್ದಾರೆ, ಸಂಘಟನಾ ಕಲಾ ಸಂಸ್ಥೆ ಅಂತಕ್ಕಂಥದ್ದನ್ನ ನಾಮಕರಣ ಮಾಡಿದ್ದೇ ಕರ್ನಾಟಕ ಕಂಡಂತಹ ಧೀಮಂತ ಶಿಕ್ಷಣ ತಜ್ಞೆಯಾಗಿರ್ತಕ್ಕಂಥ ಚಿನಾ ಮಂಗಳ ಅವರಿಂದ ನಾಮಕರಣಗೊಂಡಿರ್ತಕ್ಕಂಥ ಸಂಸ್ಥೆ. ಯಾವ ಗಳಿಗೆಯಲ್ಲಿ, ಯಾವ ಮುಹೂರ್ತದಲ್ಲಿ ರಂಗಶ್ರೀ ಅನ್ನುವುದನ್ನ ಹೆಸರಿಟ್ಟರು, ಅವತ್ತಿನಿಂದಲೂ ಕೂಡ ಅದಕ್ಕೆ ಅನ್ವರ್ಥವಾಗಿ ಸಂಸ್ಥೆ ನಡೆದುಕೊಂಡು ಬಂದಿದೆ. ಬಹಳ ವಿಶೇಷವಾದ ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕವಾಗಿ ಸಾಂಸ್ಕೃತಿಕವಾದಂತಹ ಒಂದು ಹೆಗ್ಗುರುತಾಗಿ ರಾಜ್ಯದಲ್ಲಿ ಗುರುತಿಸಿಕೊಂಡಿದೆ ರಂಗಶ್ರೀ ಕಲಾ ಸಂಸ್ಥೆ. ಆಶೀರ್ವಾದ ರಂಗಶ್ರೀ ಸಂಸ್ಥೆಗೆ ನಿರಂತರವಾಗಿ ಕಡಗಲ್ ಪ್ರಭಾಕರ್ ಶಾಸ್ತ್ರಿಯವರು ಅವರಿಗೋಸ್ಕರವಾಗಿ ರಚನೆ ಮಾಡಿರ್ತಕ್ಕಂಥ ಪ್ರಚಂಡ ರಾವಣ ಕೃತಿಯನ್ನೇ ರಂಗಶ್ರೀ ಅವರಿಗೆ ಇದನ್ನು ಕೊಟ್ಟು ಇದನ್ನೇ ಆಧಾರವಾಗಿ ಇಟ್ಟುಕೊಂಡು, ಬಂಡವಾಳ ಇಟ್ಟುಕೊಂಡು ಸಂಸ್ಥೆಯನ್ನು ಮುನ್ನಡೆಸಬೇಕು ಅನ್ನುವ ಆಶೀರ್ವಾದವನ್ನ ವಜ್ರಮುನಿಯವರು ಮಾಡ್ತಾರೆ. ಅದನ್ನ ರಂಗಸ್ವಾಮಿಯವರು 1000ಕ್ಕೂ ಹೆಚ್ಚು ಪ್ರದರ್ಶನಗಳನ್ನು ರಾಜ್ಯಾದ್ಯಂತ ಮಾಡೋದ್ರ ಮೂಲಕವಾಗಿ ಅತ್ಯಂತ ವಿಶೇಷವಾದ ರೀತಿಯಲ್ಲಿ ಸಾಂಸ್ಕೃತಿಕವಾಗಿ ಅದನ್ನು ಗುರುತಿಸಿಕೊಂಡಿದ್ದಾರೆ ನಾಟಕದ ಮೂಲಕವಾಗಿ. ಮತ್ತು ಇತ್ತೀಚಿನ ದಿನಗಳಲ್ಲಿ ಅವರ ಮೊಮ್ಮಗನಾಗಿರ್ತಕ್ಕಂಥವರಿಗೆ, ವಜ್ರಮುನಿಯ ಮೊಮ್ಮಗನಿಗೆ ಅದೇ ನಾಟಕವನ್ನೇ ಪ್ರಚಂಡ ರಾವಣನ್ನೇ ಮಾಡಿಸುವ ಮೂಲಕವಾಗಿ ಗುರು ಕಾಣಿಕೆಯನ್ನು ಕೊಡುವಂತಹ ಒಂದು ವಿಶೇಷವಾದ ಗುರು ಶಿಷ್ಯ ಪರಂಪರೆಗೆ ಸಾಕ್ಷಿಯಾಯಿತು ರವೀಂದ್ರ ಕಲಾಕ್ಷೇತ್ರ. ಆನಂತರದ ದಿನಗಳಲ್ಲಿ ದಯಾನಂದ ಸಾಗರ್ ಪ್ರತಿಷ್ಠಾನ, ಅದರ ಡಾಕ್ಟರ್ ಹೇಮಚಂದ್ರ ಸಾಗರ್ ಅವರು, ಡಾಕ್ಟರ್ ಪ್ರೇಮಚಂದ್ರ ಸಾಗರ್ ಅವರು, ಅವರ ಒಡನಾಟ, ಅವರ ಸಹಯೋಗ, ಸಹಕಾರ, ಅವುಗಳಿಂದಾಗಿ ರಂಗಶ್ರೀ ಸಂಸ್ಥೆ ಮತ್ತಷ್ಟು ವ್ಯಾಪಕವಾಗಿ ತನ್ನ ಗುರುತಿಸಿಕೊಳ್ಳೋದಕ್ಕೆ, ಒಳ್ಳೆಯ ಕೆಲಸಗಳನ್ನು ಮಾಡೋದಕ್ಕೆ ಸಾಧ್ಯವಾಯಿತು. ಕೇವಲ ನಾಟಕ ಸ್ಪರ್ಧೆಗಳು ಮಾತ್ರ ಅಲ್ಲ, ಸಾಂಸ್ಕೃತಿಕವಾಗಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನ ಮಾಡುವುದರಲ್ಲಿ ಚಿರಪರಿಚಿತವಾಗಿರ್ತಕ್ಕಂಥ ಸಂಸ್ಥೆ, ಸಂಘಟನೆಗೆ ಹೆಸರಾಗಿರ್ತಕ್ಕಂಥ ಸಂಸ್ಥೆ ರಂಗಶ್ರೀ ಕಲಾ ಸಂಸ್ಥೆ. ನ್ಯಾಯಮೂರ್ತಿಗಳಾದ ವಿ ಗೋಪಾಲ್ ಗೌಡರು ನ್ಯಾಯಾಂಗ ಕ್ಷೇತ್ರದಲ್ಲಿ, ಸನ್ಮಾನ್ಯ ಎಸ್ ಟಿ ಸೋಮಶೇಖರ್ ಅವರು ಸಹಕಾರ ಕ್ಷೇತ್ರದಲ್ಲಿ, ಡಾಕ್ಟರ್ ಜಯಮಾಲಾರವರು ಚಲನಚಿತ್ರ ಕ್ಷೇತ್ರದಲ್ಲಿ, ಶ್ರೀ ಕೆ ಎಂ ನಾಗರಾಜ್ ಅವರು ಧಾರ್ಮಿಕ ಕ್ಷೇತ್ರದಲ್ಲಿ, ಹಾಗೂ ನೂರಾರು ತಪ್ಪಾಗುತ್ತೆ, ಸಾವಿರಾರು ಹೃದಯ ಚಿಕಿತ್ಸೆಯನ್ನು ಮಾಡಿ ಎಲ್ಲರ ಮನಸ್ಸಲ್ಲಿ ಮನೆ ಮಾಡಿರುವಂತಹ ಡಾಕ್ಟರ್ ಕಿಶೋರ್, ತಾವೆಲ್ಲ ಇವರ ಹೆಸರು ಕೇಳ್ಕೊಟ್ಟಿದ್ದೀರಾ. ವೈದ್ಯಕೀಯ ಕ್ಷೇತ್ರದಲ್ಲಿ ಕಿಶೋರ್ ಅವರಿಗೆ ಈ ಪ್ರಶಸ್ತಿ ನೀಡಬೇಕು ಅಂತ ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೀವಿ.